ಅತ್ತಿಯರ 2-3 ದಿನ ಆಯ್ತು ಏನೂ ಉಣ್ಲಾರ್ದು ಹಂಗೆ ಕುತ್ಕೊಂಡಿರಿ. ನಿಮ್ಮ ಆರೋಗ್ಯರ ಏನಾಗತ್ತೆ ರೀ? ಬಲವಂತ ಮಾಡಿ ಇವರಿದ್ರೆ ಏನಾರ ತಿನ್ಸಿದ್ರೆ ತಿಂತೀರಿ, ಇವ್ರು ಯಾರೂ ಇಲ್ಲಾಂದ್ರೆ ಏನೂ ತಿನ್ನಲೇಬಾರ್ದಂತೀರಿ. ನಿಮ್ಮ ಆರೋಗ್ಯನೂ ಹಾಳಾಗತ್ತೆ ರೀ. ಬರ್ರಿ ಅತ್ತಿಯರ, ಒಂದಿಷ್ಟು ನಾಷ್ಟ ಮಾಡಿ ಬರ್ರಿ. ಎಷ್ಟೊತ್ತಾತ್ನ ಕರೆಯಾಕ ನಾ ತಂದು ಇಲ್ಲೇ ಇಟ್ಟಿದ್ದೀನಿ ರೀ ಇಷ್ಟೊತ್ತು. ನೀವು ಇಲ್ಲಾರ ಕುತ್ಕೊಂಡು ತಿನ್ನಲಿ, ಅಡುಗೆ ಮನೆ ಬರ್ಲಿಕ್ಕಂದ್ರೆ ಆಟ ಹೋತು ಅಂತಂದು ನೀವು ತಿನ್ನಲಿಲ್ಲ, ಹೋಗಿ ಮುಚ್ಚಿ ಒಳಗಿಟ್ಟಿನಿ ರೀ. ಅತ್ತಿಯರ ಹಂಗತ ತಾಟಿಗೆ ಮರ್ಯಾದೆ ತೆಗಿಬೇಡ್ರಿ. ಬರ್ರಿ, ಹಂಗೆ ತಾಟ್ ಹಚ್ಚಿ ಇಡೋದು, ದಿನಾನು ಹೋಗಿ ಆಕ್ಳಕ್ಕೆ ಮುಸ್ರಿ ಬಾನಿಗೆ ಹಾಕೋದು, ಹಿಂಗೆ ಎಷ್ಟು ಚಲೋ ಹೇಳ್ರಿ ನೀವು ಮನ್ಯಾಗ ಹಿರಿಯರಾಗಿ. ಏನು ಮಾಡ್ಲ ತಂಗಿ, ಏನು ಮಾಡಲಿ ಹೇಳು? ನನ್ನ ಮಗಳು 4-5 ದಿನ ಆತಯವ ಊರು ಬಿಟ್ಟು, ಏನೂ ಸುದ್ದಿಲ್ಲ ಸೊಕಾಲಿಲ್ಲ. ನಾನು ಹೆಂಗೆ ಮಾಡಲಿ? ಹೆಣ್ಮಗಳ ಯವ ವಯಸ್ಸಿಗೆ ಬಂದಿರೋಕೆ ಅಪ್ಪಗ ಅಣ್ಣಗ ಏಟೇಟು ಕಾಳಜಿ ಇಲ್ಲ. ಏನು ಮಾಡಲ ಯವ ನಾನು? ವಯಸ್ಸಿಗೆ ಬಂದಿರೋ ಹುಡುಗಿ. ನಮ್ಮ ಬಸು ಅಂದ ಎಷ್ಟು ಚಂದ. ಏನಾಯ್ತು ಮದುವೆ ಮಾಡ್ಕೊಳೋಣ, ಮನೆ ಅಳಿಯನ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಗುತ್ತಾ? ಅವ್ಗೆ ಆಸ್ತಿ ಪಾಸ್ತಿ ಇಲ್ಲಂದ್ರೆ ಏನಾತಂತಂದು ಎಷ್ಟು ಚಂದ ಗಿಣಿಗೆ ಹೇಳ್ದಂಗೆ ಹೇಳ್ದ. ಏನು ಮಾಡ್ಬೇಕೀಗ? ಹೆಂಗೆ ಮಾಡಬೇಕು? ಏನು ಅರ್ಥ ಆಗೋಲ್ದ ನನಗೆ. ಕರೆನ ಏನು ಅರ್ಥ ಆಗೋಲ್ದ. ಅತ್ತಿಯರ ಇವ್ರದಾರ, ಮಲ್ಲಣ್ಣರದಾರ, ಮಾವರದಾರ, ನೋಡ್ಕೋತಾರೆ. ಬರ್ರಿ, ನೀವ್ಯಾಕೆ ಅಷ್ಟು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋತೀರಿ? ಅವ್ರು ನೋಡ್ಕೋತಾರೆ. ಬರ್ತಾಳ್ರಿ ಸರೋಜಾ. ಕರೆನ ಬರ್ರಿ ಅತ್ತಿಯರ, ಬರ್ರಿ. ಏನ್ರಿ ಒಂದಿಟ್ಟು ತಿನ್ರಿ. ನಾವು ಅಲ್ಲಿ ತಂಗಿ, ನಂಗೆ ಬಲವಂತ ಮಾಡ್ಬೇಡ ತಂಗಿ, ನಂಗೆ ಬಲವಂತ ಮಾಡ್ಬೇಡ. ಹೋಗು ತಡ್ರಿ, ಇವ್ರನ್ನ ಕರ್ಕೊಂಬರ್ತೇನೆ. ಸರೋಜಾ, ಎಲ್ಲದಿಯ ಮಗಳ? ಹ್ಯಾಗೆ ಮಾಡಲಿ ಯವ್ವ ನಾನು? ಇವ್ರಿಗೆ ಯಾರಿಗೂ ನಿಂದ ಚಿಂತೆನೇ ಇಲ್ಲಲ್ಲ ಯವ್ವ. ಸರೋಜಾ ಯವ್ವ, ಯಾಕೆ ಬೇಟ ಮಾಡಕತ್ತಿದಿ? ಬಾ ಒಂದಿಟ್ಟು ತಿನ್ನು. ಅಲ್ಲ, ಆಕಿನೂ ಎಷ್ಟು ಹೇಳ್ತಾಳ, ನೀ ಹಿಂಗೆ ಹಠ ಮಾಡ್ಕೊಂಡು ನೀ ಊಟ ಗಿಟ ಬಿಟ್ಟು ಕುಂತ್ರ ಬರ್ತಾಳ ಆಕಿ ಓದಾಕಿ. ಆಕಿ ನಮ್ದು ಯಾರ್ದು ಯೋಚನೆ ಮಾಡಿಲ್ಲವಾ? ಯೋಚನೆ ಮಾಡ್ಲಾರ್ದ ಹೋಗ್ಯಾಳ. ಹಂಗಂತೇಳಿ ನಾವು ಆಕಿ ಇನ್ನೇನು ಹುಡ್ಕಕತ್ತಿಲ್ಲ ಅಂತ ಮಾಡಿ ಏನು? ಕರೆನ ನಾ ಹುಡ್ಕಕತ್ತೀನಿ, ಮಲ್ಲಯ್ಯ ಹುಡ್ಕಕತ್ತಾನ, ಅಪ್ಪ ಹುಡ್ಕಕತ್ತಾನ, ಆಳ ಮಕ್ಳು ಕಳಿಸಿವಿ. ಬರ್ತಾಳ, ಸಿಗ್ತಾಳ. ಯಾಕಷ್ಟು ಇದು ಮಾಡ್ತಿದಿ? ಏನಾತು? ಎದಕ್ಕೆ ಕಳಕತ್ತಿದಿ? ಏನು ನಡ್ಸಿರಿ 3 ಮಂದಿ? ನೀನು ಹೆಂಡ್ತಿದ್ದು ಧ್ವನಿ ಯಾಕ ಬಾಕ್ಲವರೆಗೂ ಕೇಳಕತ್ತತಿ? ಏನು ಹಕ್ಕಿಗತ್ತಿ? ಏನು ಜಗಳ ಮಾಡಕತ್ತಾಳ? ಎಲ್ಲಿ ಓದ್ಲೀಗ? ಇಲ್ಲಪ್ಪ, ಆಕೇನು ಜಗಳ ಮಾಡಿಲ್ಲ. ಒಟ್ಟ ಊಟ ಮಾಡಕ ನಾಷ್ಟ ಮಾಡಕ ಬರಕತ್ತಿಲ್ಲ ಅಂತಂದು ನನ್ಗೆ ಹೇಳಕ್ ಬಂದ್ಲ. ಅದನ್ನ ತಿಳಿಸಿ ಹೇಳಕತ್ತಿದ್ವಿ ಅಷ್ಟ, ಇನ್ನೇನಿಲ್ಲ. ಅಪ್ಪ ಮಲ್ಲಯ್ಯ, ಏನಾರ ಗೊತ್ತಾತನಪ್ಪ? ನಿಮ್ಮ ತಂಗಿ ವಿಚಾರ ಏನಾರ ಗೊತ್ತಾತನ? ಎಲ್ಲದಳ ಏನಂತಂದು? ಯವ್ವ, ನೀ ಅಳಬೇಡ, ಸಮಾಧಾನ ಮಾಡ್ಕೋ. ಎದಕ್ಕೆ ಉಣ್ಣೋದು ತಿನ್ನೋದು ಎಲ್ಲ ಬಿಟ್ಟು ಕೂತಿದಿ? ನಿಂಗೆ ಯಾರು ಹೇಳಿದ್ರು? ಅತ್ತಿಗೆಮ್ಮ ಬಾಗಲ್ದ ಹತ್ರ ನಿಂತಾರ. ನಾ ಬರತ್ಲಿಗೆನ ಹಿಂಗೆ ನಾಷ್ಟನೂ ಮಾಡಕ್ಕೆ ಬರುವಲ್ರು. ನೀನು ರಾತ್ರಿ ನೀನು ಉಂಡಿಲ್ಲ, ನೀವಿದ್ದು ಜಬರಿಸಿದ್ರೆ ಒಂದಿಟ್ಟು ಉಂತಾರ. ಈಗೂ ಒಂದಿಟ್ಟು ಜಬರಿಸ್ರಿ. ಅಡುಗೆ ಮನೆಯಾಗಿದ್ದ ತಟ್ಟಿ ತೊಗೊಂಬಂದು ಕೊಡ್ತೀನಿ, ಇಲ್ಲೇರ ಊಟ ಮಾಡಲಿ ಅಂತ ಅಂದ್ರವರು. ಅದಕ್ಕೆ ಹೇಳಕತ್ತೇನೆ. ನಿನಗೊಂದು ಖುಷಿ ವಿಚಾರ ಹೇಳಕ್ಕೆ ಬಂದೀನಿ. ಸಿಕ್ಕಾರ, ಎಲ್ಲೂ ದೂರ ಹೋಗಿಲ್ಲ, ಇಲ್ಲೇ ಹುಬ್ಳ್ಯಾಗ ಜಿಲ್ಲಾ ಆಸ್ಪತ್ರೆಗೆ ಅದಾರಂತ. ಅವಂಗೇನೋ ಹೆಚ್ಚು ಕಮ್ಮಿ ಆಗೈತಂತ. ಅದಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಅವ್ನು ಹಾಕ್ಕೊಂಡು ಅಲ್ಲೇ ಅದಾಳಾಕಿ. 4-5 ದಿನದಿಂದ ಅಲ್ಲೇ ಅದಾಳಂತ. ಊರು ಬಿಟ್ಟು ಎಲ್ಲೂ ಹೋಗಿಲ್ಲ. ಏನು? ಹುಬ್ಳ್ಯಾಗ ಜಿಲ್ಲಾ ಆಸ್ಪತ್ರೆಗೆ ಅದಾಳ? ಏನಾಗೈತಂತ ಅವಂಗ? ಅವ ಮೊದ್ಲ ರೋಗಿಷ್ಟಿದ್ದಂಗೆ ಅದಾನ. ಅದೆಲ್ಲ ಗೊತ್ತಿಲ್ಲಪ್ಪ. ನಮ್ಮೂರಾಗ ಶಾಣೆ ಅದಾನಲ್ಲ, ಶಾಣೆಯ ಮಗಳು ಕರ್ಕೊಂಡು ಹೋಗಿದ್ನಂತ. ಆಕಿಗೆ ಕಿವಿ ಕೇಳಲ್ಲ, ಅದಕ್ಕೆ ತೋರ್ಸಕ್ಕೆ ಹೋದಾಗ ಇದ್ಲಂತ ಅಲ್ಲಿ ವಾರ್ಡ್ನ್ಯಾಗ. ನೋಡಿ ಬಂದಾನ, ಹಿಂಗ್ರಿ ನಿಮ್ಮ ತಂಗಿಯಾರು ಅಲ್ಲಿದಾರ ಅಂತಂದ. ಇಲ್ಲ, ಮತ್ತು ಮುಚ್ಕೋಬೇಕಲ್ಲ ಎಲ್ಲಾನು. ಅತ್ತಿಗೀಗ ನನ್ನ ಕೈಯಾಗ ಒಂದು 100 ರೂಪಾಯಿ ಇಟ್ಟು ಹಿಂಗೆ ವಿಚಾರ ಅಂತ ಹೇಳಿ ನಾನೀಗ. ಹಿಂಗೆ ವಿಚಾರ ಅಂದ್ರೆ ಏನು? ಹಿಂಗೆ ಓಡೋಗ್ಯಾಳಂತ ಹೇಳಿ ಏನು? ಓಡೋಗ್ಯಾಳಂತ ಹೇಳಿ? ಇಲ್ಲಪ್ಪ, ನಾವು ಮನೆ ಅಳಿಯನ್ನ ಮಾಡ್ಕೋಬೇಕಂತ ಮಾಡೀವಿ. ಹಿಂಗೆ ಮನ್ಯಾಗ ಅವ್ಗೂ ಸ್ವಲ್ಪ ತೊಂದರೆ ಐತಿ. ಅತ್ತಿಗೆ ಮರು ಈಗ ಹೊಸ್ದಾಗಿ ಮದುವೆ ಆಗೈತಂತ ಅವ್ರೂ ಕಳಿಸಿಲ್ಲ. ಅದಕ್ಕೆ ಈಕೆ ನೋಡ್ಕೊಳಕದಾಳ, ನಾವು ಬರೋದು ಹೋಗೋದು ಮಾಡಕತ್ತೀವಿ ಅಂತ ಸಾಪ್ ಹೇಳ್ದೀನಿ. ಈಗ ಇಲ್ಲೇ ಅದಾಳ. ಆಕಿಗದು ನೀ ಹೇಳ್ಬೇಡ. ನಾವು ಮತ್ತು ನಾ ಏನೂ ಹೇಳಕ್ಕೆ ಹೋಗಿಲ್ಲ, ಯಾರಿಗೂ ಹೇಳ್ಬೇಡಪ್ಪ ಈ ವಿಷಯನ ಹಿಂಗಂತೇಳಿ. ನಮ್ಮ ಮರ್ಯಾದೆ ಪ್ರಶ್ನೆ, ಮದುವೆಗಿನ ಮುಂಚೆಗೆ ಆರೈಕೆ ಮಾಡಕತ್ತಾಳ ಅಂತಂದು ಹೇಳಿ ಸುಮ್ಮನೆ ಹಾಕ್ಸಿನೀಗ. ಅದಕ್ಕೆ ಈಗ ನಾ ಅಲ್ಲಿಗೆ ಹೊಂಟೀನಿ. ಅದನ್ನು ಹೇಳಕ್ಕೆ ಬಂದೆ. ಹುಬ್ಳ್ಯಾಗ ಅದಾಳಂತ, ಕರ್ಕೊಂಬರ್ತೀನಿ ಜುಟ್ಟು ಹಿಡಿದು. ಲೇ ಮಲ್ಲಣ್ಣ, ಅಂಥವೆಲ್ಲ ಮಾಡ್ಬೇಡ. ಈಗ ಮರ್ಯಾದೆ ಹೊಂಟಿರೋದು ಸಾಕಾಗಿದ್ದಾನೆ. ಎಲ್ಲರೂ ಕೇಳಕತ್ತಾರ. ಹ್ಞೂನ್ಲಯ್ಯಪ್ಪ, ಇವತ್ತು ಓಣ್ಯಾಗಿರೋರು ಕೇಳಿದ್ರು, ಯಾವ್ದಾರು ಊರಿಗೆ ಹೋಗ್ಯಾಳನ್ನ ಸರೋಜಾ. ಕುಲು ಅಂತ ನಕ್ಕೊಂತ ಹಿತ್ತಲ್ದಾಗ ಅಲ್ಲಿ ಇಲ್ಲಿ ಓಡಾಡ್ತಿದ್ಲು. ಅವ್ರ ಅತಿಯಮ್ಮ ಬಟ್ಟೆ ಹೋಗಿದ್ರಿ ಕಿಣ್ತಿದ್ಲು, ಅವ್ರ ಅತಿಯಮ್ಮ ಮುದುರ್ತಿ ಕೊಟ್ರಿಕಿ ತೊಳಿತಿದ್ಲು. ಎಲ್ಲಿ ಹೋಗ್ಯಾಳ ಅಂತ ಓಣೆ ಕೇಳೈತಯ್ಯಪ್ಪ. ನೀನಂತ ಕೆಲಸ ಮಾಡಬೇಡ, ಏನು ಮಾಡಬೇಡಲ್ಲೋ ಮಲ್ಲಣ್ಣ.
ನೋಡಪ್ಪ ನಿನಗೆ ಏಟ್ರ ನನ್ನ ಮ್ಯಾಗ ತಾಯನ್ನ ಮಮಕಾರ ತಾಯನ್ನ ಪ್ರೀತಿ ಇತ್ತಂದ್ರೆ ನಿನ್ನ ಕಾಲಿಗೆ ಬೀಳ್ತೀನಿಲ್ಲ ಆಕಿನ್ನ ಚಂದಗ ಕರ್ಕೊಂಬಂಬಿಡು ಇಬ್ಬರು ಮದುವೆ ಮಾಡ್ಕೇವಲ್ರಕ್ಕ ಯಪ್ಪ ನೀನ ನಿಂತು ಮದುವೆ ಮಾಡ್ಬಿಡೋ ಮಲ್ಲಣ್ಣ ಸಿಟ್ಟು ಮಾಡ್ಬೇಡಕ್ಕಿ ಮ್ಯಾಗ. ಆತವ ಆತು ಅವಂಗಲ್ಲಿ ಏನಾಗೈತನ ಏನಾಗಲ್ಲಿ ದವಾಖಾನೆ ಬಿದ್ದ ನನ್ನ ನೋಡಕ್ ಹೋಗ್ತೀನಿ, ಬರ್ತೀನಿ. ನಾನು ಬರ್ತೀನಿ ನಡಿ. ಅಪ್ಪ ನೀವಿಬ್ರು ಬೇಡ, ನಾನು ಮಲ್ಲಣ್ಣ ಹೋಗ್ತೀವಿ, ನೀವಿರಿ ಇಲ್ಲೇ. ಇಲ್ಲಿಲ್ಲ, ನಾನು ಬರ್ತೀನಿ. ಆ ಗೋಮಾಳೆ ಮುಖದವಂಗ ಮೊದ್ಲು ಒಂದು 4 ಬಿಗುದು ನಿನಗೆ ಯಾರೋ ಸಿಗಲಿನಲ್ಲೋ ಬಂಡಿಗೆಟ್ಟವನ ಅಂತ ಕೇಳಿ ಆಮೇಲೆ ಕರ್ಕೊಂಬರ್ತೀನಿ ಮನೆಗೆ. ನನ್ನ ಮರ್ಯಾದೆ ತೆಗಿಯೋಕ್ಕೆ ಎಷ್ಟು ವರ್ಷದಿಂದ ಹೊಂಚಕೊಂಡು ನನ್ನ ಮನೆಯಾಗಿದ್ದ ಅಂತ ಕೇಳ್ಬೇಕಾಗಿತ್ತು ನಾನು. ಅಪ್ಪ ಸಮಾಧಾನ ಮಾಡ್ಕೊ ಹೋಗೋಣ. ಅವ ನಾನು ಹೋಗಿ ಬರ್ತೀನಿ ನೋಡ್ರಿ. ಹ್ಞೂನ್ರಪ್ಪ ಹುಷಾರಾಗಿ ಹೋಗಿ ಕರ್ಕೊಂಬರ್ರಪ್ಪ ಆಕಿನ ಹುಷಾರಾಗಿ ಕರ್ಕೊಂಬರ್ರಿ. ರೀ ನಿಮ್ಮ ಹತ್ರ ಎಷ್ಟರ ರೊಕ್ಕ ಐತನ ಅಂದ್ರೆ ಅದೊಂದು ಯಾವುದೋ ನಿಮ್ಗೆ ಇಂಜೆಕ್ಷನ್ ಮಾಡ್ಬೇಕಂತ ಅಂದ್ರೆ ಅದು ಎದೆ ಒಳಗೆಲ್ಲ ಹರಡ್ಕೊಂಡೈತಲ್ಲ ರಕ್ತ, ಅದು ಅಲ್ಲೇ ಕರಗಿ ಕಫದ ಮುಖಾಂತರ ಹೊರಗೆ ಬರುತ್ತಂತ, ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತಾ ಅಂತಂದ್ರು. ಹಾಂ, ನನ್ನ ಹತ್ರ ಒಂದು 1100 ರೂಪಾಯಿ ಐತಿ, ಅದ್ರೊಳಗೆ ಇಂಜೆಕ್ಷನ್ ಬರುತ್ತಂತ. ಹ್ಞೂ ರೀ ಕೇಳೀನಿ ಬರುತ್ತಂತ. ಅದಂದ್ರೆ ಹೊರಗಿಂದನೇ ತರಿಸ್ಬೇಕಂತ, ಇಲ್ಲಿ ಸಿಗಲ್ಲಂತ. ಓ ಹೌದನ್ನ? ಸರಿ ಆತು. ನನ್ನ ಪ್ಯಾಂಟಿಂದು ಜೇಬ್ನಾಗ ಐತಿ ನೋಡು. ಈಗಲ್ಲ, ಸಂಜೆ ಮುಂದೆ ಡಾಕ್ಟರ್ ಬಂದಾಗ ಕಟ್ಬೇಕಂತ, ಕಟ್ಟಿದ್ರೆ ತರಿಸಿ ಮಾಡ್ತಾರಂತ. ನಾಳೆ ಹೋಗ್ಬೋದು ನೀವು ಅಂತ ಹೇಳ್ಯಾರ. ನಾಳೆನೂ ಹೋಗ್ಬೋದಂತ? ಹ್ಞೂ ರೀ ನಾಳೆ ಹೋಗ್ಬೋದು ಅಂತ ಹೇಳ್ಯಾರ. ನಾನು ಹೋಗಿ ಮಾತಾಡಿ ಬರಲಾ ಡಾಕ್ಟ್ರ್ ಹತ್ರ? ಎಷ್ಟು ಚಂದ ಮಕ್ಕೊಂಡ ನೋಡು ಈಕಿ, ನೋಡಿಕಿ ನನ್ನ ಮಗಳಾಗಿ. ಅಪ್ಪ ಅಪ್ಪ ನೀವು ನಿಂದರಿ, ನೀವು ಹಿಂಗೆ ಸಿಟ್ಟಿಲ್ಲ ಮಾಡಿದ್ರೆ ಆಕಿ ಬರೋದಿಲ್ಲ ಮನೆಗೆ. ನಿಮ್ಗೆ ಎಷ್ಟು ಹಠ ಐತಿ ಆಕಿಗೂ ಅಷ್ಟು ಹಠ ಐತಿ. ಇದು 1-9 ಆಕಿನ ಮುಂಚೆಗೆ ಒಂದು ಸ್ವಲ್ಪ ಸುಮ್ಮನಿರಿ. ಅವ ಯಾಕೆ ಇಲ್ಲಿ ದವಾಖಾನೆಗೆ ಅಡ್ಮಿಟ್ ಆಗ್ಯಾನ ಏನು ಎಲ್ಲ ಕೇಳಿ ವಿಚಾರ ಮಾಡಿ ತಾಳ್ಮೆಯಿಂದ ಕರ್ಕೊಂಡು ಹೋಗೋಣ. ಹಿಂಗೆಲ್ಲ ಮಾಡಿದ್ರೆ ಕೆಲಸ ಆಗಲ್ಲ. ಸರೋಜಾ ಅಣ್ಣ ಅಲ್ಲೇ ನಿಂತ್ಕೊ. ಇವ್ರ ಹತ್ರ ಬರೋ ಪ್ರಯತ್ನ ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಮೊದ್ಲು ಅವ್ರಿಗೆ ಆರಾಮಿಲ್ಲ, ಎಲ್ಲ ಆಗಿದ್ದ ನಿಮ್ಮಿಂದ. ಚಂದಾಗಿ ಓಡಾಡ್ಕೊಂಡು ನಕ್ಕೊಂತ ಇದ್ದು ನನ್ನ ಗಂಟೆಗೆ ಹಿಂಗಾಗ ಕಾರಣ ನೀವು. ನಿನಗೆ ಯಾರು ಹೇಳಿದ್ರು ನಾ ಇಲ್ಲದಿನ ಅಂತೇಳಿ? ಅಲ್ಲೇ ನಿಂತ್ಕೊ. ನೀನು ಬಂದೆ ಅಂದ್ರೆ ನೋಡು ನನ್ನ ಮೇಲೆ ಆಣೆ. ಈ ಕಡೆ ಸರಿ ಸರೋಜಾ, ನೀನು ಇವತ್ತ ಅವಂಗ ನಮ್ಮ ತಂಟೆಗೆ ಬಂದ್ರ ನಮ್ಮ ಮನೆ ಹುಡುಗಿ ಮೇಲೆ ಕಣ್ಣು ಹಾಕಿದ್ರ ಅದ್ರ ಪರಿಣಾಮ ಏನಾಗತ್ತಂತ ತೋರಿಸ್ತೀನಿ. ಈ ಕಡೆ ಬಾ ಸರೋಜಾ. ನಿನಗೆಷ್ಟು ಧೈರ್ಯ ಇದ್ರೆ ನೀನು ಪ್ರೀತಿಯಿಂದ ನಿನ್ನನ್ನು ಅಷ್ಟು ಪ್ರೀತಿಯಿಂದ ಸಾಕಿದ್ನಲ್ಲ, ನಿನಗೇನು ಕಡಿಮೆ ಮಾಡಿದ್ನಿ ಅಂತ ಇಂಥ ಕಚಡ ಹಿಂದೆ ಹೋಗಿ ನೀನು. ಅಪ್ಪ ಅವರು ನನ್ನ ಗಂಡ, ಅವ್ರು ನನಗೆ ತಾಳಿ ಕಟ್ಟ್ಯಾರ, ನಾನು ಅವ್ರು ಹೆಂಡ್ತಿ. ನೀವು ಯಾರಾರ ಏನಾರ ಮಾಡಿದ್ರೆ ಮತ್ತೆ ನಾ ಹೇಳ್ತೀನಿ ಕೇಳು. ಎಲ್ಲ ಕೂಗಾಡಿ ಜನನ ಸೇರಿಸಿ ಮತ್ತೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತಾ? ನಿಮ್ಮ 3 ಮಂದಿಯಿಂದನೂ ನಮ್ಮಿಬ್ರಿಗೂ ತೊಂದರೆ ಐತಂತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತಪ್ಪ. ಹುಷಾರಾಗಿರೋ. ದವಾಖಾನೆ ಇದು. ನೀನು ಇಲ್ಲೇನಾರ ನನ್ನ ಗಂಡಗೆ ಮತ್ತೇನಾರು ಮಾಡಕ್ಕೆ ಬಂದ್ರೆ ನೀನು ಮಲ್ಲಣ್ಣ, ನಿನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲಣ್ಣ. ಅವತ್ತು ಸಾಯಿಸಿಬಿಟ್ಟಿದ್ರ ಸರಿ ಇರ್ತಿತ್ತು, ನಮಗಿಷ್ಟಕ್ಕೊಂದು ಅವಮಾನ ಆಗ್ತಿದ್ದಿಲ್ಲ. ಏನು ಮಾಡಬೇಕು, ಅವತ್ತಿವ್ನು ಉಳಿಸಿ ತಪ್ಪು ಮಾಡ್ಬಿಟ್ಟು ನಾನು. ಈಗೇನು ಕೆಟ್ಟ ಬನಾಗೈತಂತ ಇಲ್ಲಿ ಬಂದು ಕುಂತೀರಿ? ನಾಟಕ ಮಾಡಕತ್ತೀರೇನು? ಓಡ್ ಹೋದ್ರೆ ನಿಮ್ಮನ್ನ ನಾವು ಸಿಗಲ್ಲ ಅಂತ ತಿಳ್ಕೊಂಡಿರಿ? ಇವ್ರು ಈ ಪರಿಸ್ಥಿತಿಗೆ ನೀನ ಕಾರಣ. ಅವತ್ತು ನೀನು ಎಲ್ಲ ಗುಂಡಾಗಳು ಕರ್ಕೊಂಡು ಹೋಗಿ ಹೊಡೆದು ಬಡ್ದು ಎದಿಗೆ ಒದ್ದು ಎದಿ ಒಳಗೆ ಶ್ವಾಸಕೋಶದಾಗ ರಕ್ತ ಮಂಜುಗಟ್ಟಿ ನನ್ನ ಗಂಡು ಉಸಿರಾಡ್ಸೋಕಾಗ್ದಂಗೆ ಆಗಿ ಅವ್ರನ್ನ ಕರ್ಕೊಂಬಂದು ದವಾಖಾನಿಗೆ ಹಾಕಂಗಾಗಿತ್ತು. ಇಲ್ಲಾಂದ್ರೆ ಜೊತೆಗೆ ನಾವೆಲ್ಲೋ ಇರ್ತಿದ್ವಿ, ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಹೋಗಿದ್ದು ನಾವು. ನಿನ್ನಿಂದ ನನ್ನ ಗಂಡ ಹಾಸಿಗೆ ಹಿಡಿದು ಮಲಗಂಗಾಗೈತಿ. ಇನ್ಯಾವತ್ತೂ ಅವರು ಭಾರವಾದ ಎತ್ತಂಗಿಲ್ಲ, ಜಾಸ್ತಿ ಓಡಾಡಂಗಿಲ್ಲ, ಜಾಸ್ತಿ ಏನು ಕೆಲಸ ಮಾಡಂಗಿಲ್ಲ. ಅವರು ಈ ಪರಿಸ್ಥಿತಿ ಕಾರಣ ನೀನು. ಓಹೋ ಇದು ಯಾವ ಥರ ನಾಟಕನೋ? ಸಾವುಕಾರ ಮನಿ ಹೆಣ್ಣು ಸಿಕ್ಕಾಳ, ಏನಾರ ಈ ಥರ ನಾಟಕ ಆಡಿ ಏನಾರ ಒಂದಿಷ್ಟು ರೊಕ್ಕ ಬರುತ್ತಾನ ಬಾಚ್ಕೊಂಡು ಹೋಗ್ಬೇಕಂತ ಐತನ್ ನೋಡು ಅತನ ಪ್ಲ್ಯಾನ್. ನೋಡ್ರಿ ಸಾವುಕಾರ, ಆ ಥರ ಎಲ್ಲ ಮಾತಾಡ್ಬೇಡ್ರಿ, ನಾನಂತವಲ್ಲ. ಏಯ್, ಯಾರ ಮುಂದೆ ನಿಂತ್ಕೊಂಡು ಮಾತಾಡಕತ್ತೀನಿ ಅನ್ನೋದು ಖಬರಿಟ್ಕ. ಏನು ಮಲ್ಲಯ್ಯ ನಾನು? ನೀ ಹೋಗ್ಬಿಡಪ್ಪ, ನೀ ಹೋಗ್ಬಿಡು. ನಮ್ಮನ್ನ ಹೆಂಗ ಬದುಕಾಕ್ ಬಿಟ್ಬಿಡು. ನನ್ನ ಗಂಡನ್ನ ಕಷ್ಟಪಟ್ಟು ಉಳಿಸ್ಕೊಂಡು ನಾನು, ನನಗೆ ಗೊತ್ತೈತಿ. ಈ 4-5 ದಿನ ನಾನು ಎಷ್ಟು ಕಷ್ಟಪಟ್ಟಿನಿ ಅನ್ನೋದು ನನಗೆ ಗೊತ್ತೈತಿ. ಕೂಳು ಕಣ್ಣೀರು ರಕ್ತ ಎಲ್ಲನೂ ಏಕ್ ಮಾಡಿ ತಿಂದಿ ನಾನು, ನನಗೆ ಗೊತ್ತೈತಿ. ಬಿಟ್ಬಿಡು ನಮ್ಮನ್ನ. ನಿನ್ಗೇನಣ್ಣ, ನಿನಗೆಲ್ಲ ಆಯ್ತಲ್ಲ, ನಾನು ಅಲ್ಲೇ ಇರಲ್ಲ ಅಂದ್ರೆ ನಿಮ್ಗೇನು? ಅಪ್ಪ ಮಲ್ಲಯ್ಯ ಸುಮ್ಮನೆ ನಾ ಮಾತಾಡ್ತೀನಿ. ನೋಡವಾ, ನೀನೀಗ ಈ ಥರ ಕೂಗಾಡೋದು ಕಿಚ್ಚಾಡೋದ್ರಿಂದ ದವಾಖಾನೆಗಿರೋರು ಎಲ್ರಿಗೂ ತೊಂದರೆ ಆಗುತ್ತೆ. ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಏನಾರ ಮಾಡ್ಬೇಕಂತ ನಾವು 3 ಮಂದಿನೂ ಇಲ್ಲಿ ಬಂದಿಲ್ಲವ. ಒಂದು ಸಮಾಧಾನವಾಗಿ ಮಾತಾಡೋಣ. ಸರೋಜಾ ಹೇಳೋದು ಕೇಳು, ಕುಂದ್ರು ದಯಮಾಡಿ ಕುಂದ್ರು. ನಿನ್ನ ಗಂಟೆಗೆ ಏನು ಮಾಡಲ್ಲ, ಆರಾಮ್ ಕುಂದ್ರು. ನಾನು ಮಾತ್ರ ನಿಮ್ಮನ್ನು ಯಾರು ನಂಬಲ್ಲ. ಚಂದಾಗ ಓಡಾಡ್ಕೊಂಡಿದ್ದು ನನ್ನ ಗಂಡಗ ಈ ಪರಿಸ್ಥಿತಿ ತಂದಿರಲ್ಲ ನೀವು. ನಾನೇನು ಹಿಂಗಾದ್ರೂ ನಾನು ಬಿಟ್ಟು ಬರ್ತೀನಿ ಅಂತ ತಿಳ್ಕೊಂಡಿರೇನು? ಇಲ್ಲ, ನಾನು ಯಾವ್ದ ಕಾರಣಕ್ಕೂ ನನ್ನ ಗಂಡನ ನಾನು ಬಿಟ್ಟು ಬರಲ್ಲ. ಈ ಪರಿಸ್ಥಿತಿಗೆ ಒಂಥರ ನಾನೇ ಕಾರಣ ಆಗ್ಬಿಟ್ಟೆ, ಅವ್ರ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನೋಡು
ಸುಮ್ಮನ ದವಾಖಾನ್ಯಾಗ ಏನೇನ ರಗಳಿ ಮಾಡಕ್ಕೆ ಹೋಗ್ಬೇಡ. ನಾವು ಬಂದಿರೋದು ನಿನ್ನನ್ನಾಗ್ಲಿ ನಿನ್ನ ಗಂಡನ್ನಾಗ್ಲಿ ಸಾಯಿಸಕ್ಕಲ್ಲ. ನೀವಿಬ್ಬರು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಚಂದಾಗ 4 ಮಂದಿಯಾಗ ಮದುವೆ ಮಾಡಿ ಆ ರಾಡ್ಯನ್ನ ನಮ್ಮ ಮನ್ಯಾಗ ಅಳಿಯನ ಮಾಡಿ ಇಟ್ಕೋಬೇಕು ಅಂತಂದು ಅನ್ಕೊಂಡಿದ್ವಿ. ಆ ಸುಳೆ ಮಗನ್ನ ಅಪ್ಪ ನನ್ನ ಗಂಡವರು